ನಮ್ನೆಲ್ಲ ಹಾಳು ಮಾಡಿಟ್ರಿ. ನನಗೆ ಆಗುದಿಲ್ಲ ನೋಡು. ನೋಡು ನಾ ಹೇಳ್ತೀನಿ ಹೋಗಪ್ಪ ಹೋಗು. ನನ್ನ ಮಗನ ಭವಿಷ್ಯ ಐತಿ ಹೋಗು. ನಮ್ಮ ನಶೀಬ್ ತೆರ್ತೈತಿ ಹೋಗಿ ಜೀತ. ಆತಳ ಹೋಗ್ಬಿಡ್ತೀನಿ ನೋಡೋಣ. ಆದ್ರೂ ಒಂದ್ ಮಾತು ಕೇಳ್ತೀನಿ. ಹ್ಞೂ ಅಂದ್ರೆ ಕೊಟ್ರಷ್ಟ ನಾ ಹೊಳೆ ಜೀತ ಅರಾವಲ್ಲ ನೋಡ. ಆತಳ ಹೋಗ್ತೀನಿ ಹೋಗಿ ಬರ್ತೀನಿ ನಾನು ತಲೆ ಬಿಡ್ಸೋ ಬನ್ನಿ. ಯಪ್ಪ ಅಡ್ಡ ಬಿದ್ದೀನ್ರಿ ಬುದ್ಧಿ. ಯಪ್ಪ 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 ಆರಾಮದ್ರಿ ಯಪ್ಪ. ಎಷ್ಟು ದಿವಸ ಆಯ್ತು ಒಟ್ಟ ಬಂದೇ ಇಲ್ಲಲ್ಲ. ಇವತ್ತು ತೋರ್ಸಾಕತ್ತೀನಿ ನಿನ್ ಮಗ. ಯಪ್ಪ ನಾ ಎಲ್ಲಿ ಓಡೋಕೇನ್ರಿ ಯಪ್ಪ. ಅಲ್ಲಿ ನಿಮ್ಮನ್ನ ಬಿಟ್ರೆ ನಾದ್ ಏನೈತ್ರಿ ಯಪ್ಪ. ನೀವ ನನಗೆ ತಂದೆ ಇದ್ದಂಗ, ನೀವ ನಮ್ಗೆ ತಾಯಿ ಇದ್ದಂಗ. ನಾ ಎಲ್ಲಿ ಹೋಗೋದಿಲ್ಲ ಯಪ್ಪ. ಇರ್ಲಿ ಈಗ ಬಂದಿದ್ದ ಏನ್ ಸಮಾಚಾರ ಹೇಳ. ಯಪ್ಪ ಒಂದ್ ಕೆಲಸ ಆಗ್ಬೇಕಾಗಿತ್ತು. ಹೇಳಲ್ಲ ಯಪ್ಪ. ನೀವಿಲ್ಲ ಅನ್ನಂಗಿಲ್ಲ ಅಂದ್ರ ಯಪ್ಪ, ನೀವಿಲ್ಲ ಅನ್ನಂಗಿಲ್ಲ ಅಂದ್ರ ನನ್ಗೆ ಹೇಳ್ತಿ ಅವನು ಬ್ಯಾಡ ಅಂದ್ರ ದುರ್ಗವ್ಗ ಬೇಡ್ಕೊಂಡ್ರಿ ಬ್ಯಾಟಿಂಗ್ ಮಾಡ್ತೀನಿ ಅಂದ. ನನ್ನ ಮಗನ ಸಂಬಂಧ ಬ್ಯಾಟಿಂಗ್ ಮಾಡ್ತೀನಿ ಅಂತ ಬೇಡ್ಕೊಂಡ್ರಿ. ಒಂದು 10,000 ರೂಪಾಯಿ ಇದ್ರೆ ನಾವು ಮಣ್ಣಿ ರೊಕ್ಕನ ತೀರ್ಸಿಲ್ಲ ಮತ್ ಸಾಲ ಕೇಳಕ್ ಬಂದಿ. ಮಣ್ಣಿ ರೊಕ್ಕದ ವಿಚಾರ ಮಾಡ್ಬೇಕು. ನಿನಗೆ ರೊಕ್ಕ ಬೇಕಂದ್ರೆ ನಿನ್ ಹೆಂಡತಿ ಕರ್ಕೊಂಬ, ಆಮ್ಯಾಗ ನೋಡೋಣ ಅಂತದ ಮುಂದಿಂದ. ಯಪ್ಪ ನನಗೆ ರೊಕ್ಕ, ನಾನು ಹೆಂಡತಿ ಕರ್ಕೊಂಡ್ ಬರ್ತೇನ್ರಿ, ಭೇಟಿ ಮಾಡ್ತೀನಿ. ರೊಕ್ಕ ಇಲ್ಲ ಅನ್ಬೇಡ ಯಪ್ಪ. ನೀವ ಯಪ್ಪ ಇಲ್ಲ ಈಗ ಮೊದಲು ನಿನ್ ಹೆಂಡತಿ ಕರ್ಕೊಂಬ, ನೋಡೋಣ ಮುಂದಿಂದ. ಹ್ಞೂನ್ರಿ ಯಪ್ಪ ಇಲ್ಲ ಅನ್ಬೇಡ್ರಿ ಯಪ್ಪ. ಯಪ್ಪ ಇಲ್ಲ ನೋಡ್ರಿ ನಮ್ಮ ಮಂದಿ ಮಕ್ಕಳಿಗೆ ಭಾಳ ಹೇಳಿವ್ರಿ ಯಪ್ಪ, ಭಾಳ ಹೇಳಿವ್ರಿ. ನೋಡೋಣ ಸರಿ ಹೋಗಿ ಬಂದಿನ. ಗೌಡ್ರದಲ್ಲ ರೊಕ್ಕ ಕೊಡ್ತೀನಂತ ಒಪ್ಕೊಂಡಾರ. 10,000 ರೂಪಾಯಿ ಕೊಡ್ತಾನೆ. ಆದ್ರೂ ನೀನು ಬರ್ಬೇಕು. ಮತ್ತೆ ನನ್ನ ಮಸಡಿ ನೋಡಿ ಕೊಡಂಗಿಲ್ಲ. ಈ ಮಸಡಿ ರೊಕ್ಕನ ಹುಟ್ಟಾಗಿಲ್ಲ. ಆದ್ರೆ ನಿನ್ಗೆ ಒಂದು ಮಾತು ಹೇಳಿ, ನಿನ್ ಹಿಂದಿ ಕರ್ಕೊಂಬ. ನೀ ದುಡಿತೀವಿಲ್ಲೋ ಅಂತ ನನ್ನ ಮ್ಯಾಲ ಸಂಶಯ ಐತೆ ಅವ್ರಿಗೆ. ನೀ ಬರ್ತಿಲ್ಲ ಹೋಗಿ ಭೇಟಿ ಆಗೋನು. ಆದ್ರೆ ನಾನು ಮುಂಜಾನೆ ಜಲ್ದಿನ ಬರ್ಬೇಕು. ನಾನು ಮುಂಜಾನೆ ಜಲ್ದಿನ ಹೋಗೋನು. ಎಲ್ಲ ಮಂದಿ ಮಕ್ಕಳಿಗೆ ಹೇಳಿಲ್ಲ. ನೀನು ಅವನು ನನ್ನ ಅಣ್ತಮ್ಮರಿಗೆ ಹೇಳ್ಬೇಕು. ನೀ ನಾಳೆ ನನ್ನ ಅಣ್ತಮ್ಮರನ್ನ ಬಿಟ್ಟೆ ಅಂದ್ರೆ ನಾನು ಹೋಗ ನಿಮ್ಮ ಅವ್ನು ಬರೀ ಇದನ್ನ ಮಾಡ್ತೀನಿ. ಬರೀ ನೀ ತವ್ರ ಮನಿ ಅಂತ ಓಡಕ್ಕೆ ನಮ್ಮ ಅಣ್ತಮ್ಮರಿಗೆ ಹೇಳ್ಬೇಕಾ. ಮತ್ ನೀ ಎಲ್ಲರಿಗೂ ಹೇಳಿನಿ. ಎಲ್ಲ ಬಂಧುಗಳು ಊಟ ಮಾಡಿ ಹೋಗ್ಲಿ, ಪಾರ್ಟಿ ಮಾಡೋನು. ಒಂದಲ್ಲ 10,000 ರೂಪಾಯಿ ಹೇಳಿಲ್ಲ ಗೌಡ್ರನ್ನ. 10,000 ರೂಪಾಯಿ ಹೇಳಿ ನೋಡ. ಮಗನು ಕರ್ಸಕತ್ಯಾನೆ. ಮಗ ಬರ್ತಾನ. ಹೋಗು ನಡಿ. ಹೋಗುನ ಗೌಡ್ರ ತಕ ಹೋಗುಣ ಬಾ. ಯಪ್ಪ ಆಡಿ ಬಿದ್ದೀನ್ರಿ ಬುದ್ಧಿ. ಬರ್ರಿ ಯಪ್ಪ ಗೌಡ್ರ ನೀವು ಹೇಳ್ದಂಗ ಇರ್ಲಿ ನಿಂಗವ್ವ, ನಿನ್ ಗಂಡಗ 10,000 ರೂಪಾಯಿ ಸಾಲ ಬೇಕಂತ. ಮತ್ತ ಮಣ್ಣು ತಗೊಂಡಿದ್ದ ತೀರ್ಸಿಲ್ಲವ. ಅದಕ್ಕ ನಿಮ್ಮ ಹೊಲದ ಕಾಗದ ಪತ್ರಕ್ಕ ಸಹಿ ಮಾಡಿಸ್ಕೊಂಡ ಮತ್ ಸಾಕ್ಷಿಗೆ ನಿನ್ ಹೆಂಡತಿ ಕರ್ಕೊಂಡ್ ಮತ್ ನಾ ಮಣ್ಣು ಹೇಳಿದ್ನಿ. ಅದಕ್ಕ ಬಂದಾನ. ಮತ್ತ ನಾನು ಷರತ್ತುಗೊಳಗ ನೀವ ಒಪ್ಕೊಂಡ್ರ ನಾ ರೊಕ್ಕ ಕೊಡ್ತೀನಿ. ಮತ್ ಜೇರ್ ಕಡ್ತಾವ ಒಪ್ಕೊಂಡಿಲ್ಲ ಅಂದ್ರೆ ನಿಮ್ಗೆ 1 ರೂಪಾಯಿನೂ ಕೊಡುದಿಲ್ಲ. ವಿಶ್ವಾಸ ಐತಿ. ನಮ್ಮ ಮನ್ಯಾನಾರು ಹುಟ್ಟು ಜೀತಕ್ ನಿನ್ನ ಹೊಲದಾಗ ದುಡ್ದಾರು. ಈಗ ನನ್ನ ಗಂಡ ಜೀತ ಮಾಡತ್ತಾನೆ. ಇನ್ನೊಂದ್ ವರ್ಷಕ್ಕ ನಮ್ ಜೀತ್ ಮುಗಿತ. 10,000 ನಮ್ಮನಿಗೆ ಕೊಟ್ಟಂದ್ರ ನನ್ನ ಮಗನ ಹರಕೆ ತೀರ್ಸುದೈತಪ್ಪ. ಅಮೌಂಟ್ ಬೇಡ್ಕೊಂಡಿನಿ. 10,000 ಕೊಡಿಯಪ್ಪ. ನಾ ಕಾಗದ ಮೇಲೆ ಸಹಿ ಮಾಡ್ತೇವೆ. ಆಯ್ತು ಗೌಡ್ರ ನಾನು ಏನ್ ಒಪ್ಕೊಂಡಾಳ್ರಿ. ಆತಲೇ ನೀ ಮಾತಾಡ್ಬೇಡ. ನೀನು ಮಾತ್ನ್ಯಾಗ ಮಾತಿಲ್ದಾವದಿ. ಇಲ್ಲ ನಾವು ನಮ್ಮ ಅಪ್ಪರು ನಿಮ್ಮ ಮನ್ಯಾಗ ತೊಡ್ದ, ನಾನು ನಿಮ್ಮ ಮನ್ಯಾಗ ತೊಡ್ದ. ನನ್ನ ಮ್ಯಾಗ ನಿಮ್ಗೆ ವಿಶ್ವಾಸ ಇಲ್ಲನ್ರಿ. ಹಿಂಗವ್ವ, ಪ್ರತಿ ವರ್ಷದಂಗ ನಿನ್ ಗಂಡ ನಮ್ಮ ಮನ್ಯಾಗ 3 ವರ್ಷ ಜೀತಿಗೆ ಇಟ್ಕೋತೀನಿ. ಮತ್ತ 1 ಚೀಲ ಜ್ವಾಳ, 1 ಚೀಲ ಗೋಧಿ, ಮತ್ತ 1 ಜೋಡ ಕಾಲ್ಮರಿ, ಮತ್ತ ವರ್ಷಕ್ಕೆ 5,000 ರೂಪಾಯಿ ರೊಕ್ಕ ಕೊಡ್ತೀನಿ. ಆಮೇಲೆ ಮುಂಜಾನೆಯಿಂದ ಸಂಜೆ ಮಟ ನಮ್ಮ ಮನ್ಯಾಗ ದುಡಿಬೇಕವ. ಏನೋ ಹಬ್ಬ ಹರಿದಿ ಅಂತ ಬಂದ್ರ 1-2 ದಿನ ನೋಡೋಣ. ಆಯ್ತಪ್ಪ. ಆದ್ರ ನಮ್ದೊಂದ ಕಾಗದ ನೋಡಪ್ಪ. ಇರೋದು ನಮ್ ಜನ್ಮಕ್ಕ 1 ಎಕರೆ ಹೊಲ ಐತಪ್ಪ. ಅದನ್ನು ಕಾಗದ ನಿಮ್ಗೆ ಕೊಡಾಕತ್ತೀವಿ. ಗಂಡ ಗುಂಡಿ ಮಾಡಿ ಗೌಡ ನಮ್ಮವ್ರ ನಮ್ಮ ಅಪ್ಪ ಇದ್ದಂಗ ಗೌಡ.